ಕಟೌಟ್ ಅಲ್ಲಿ ಹಮಾಸ್ ಉಗ್ರರ ಭಾವಚಿತ್ರ ಅಳವಡಿಕೆ ಮಾಡಲಾಗಿದೆ. ಬಾಗಲಕೋಟೆಯ ಈದ್ ಮಿಲಾದ್ನಲ್ಲಿ ಈ ಒಂದು ಪೋಸ್ಟ್ ಬಳಕೆ ಆಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಹಿಂದೂ ಸಂಘಟನೆಗಳು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ಯಾಲೆಸ್ತೇನ್ ಧ್ವಜದ ಮೇಲೆ ಹಸಿರು ಬಟ್ಟೆಯನ್ನು ಹಾಕಿ ಈಗ ಕಳ್ಳಾಟವನ್ನು ಮಾಡಿದರು. ಬಾಗಲಕೋಟೆ ಠಾಣಾ ಬಳಿ ಈಗ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಪಂಕ ಮಸೀದಿ ಕಟೌಟ್ ಅಲ್ಲಿ ಹಮಾಸ್ ಉಗ್ರರ ಫೋಟೋವನ್ನು ಅಳವಡಿಕೆ ಮಾಡಲಾಗಿದೆ. ಈದ್ ಮಿಲಾದ್ ಇತ್ತಂತೆ, ಇತ್ತು ಇಲ್ಲ ಇತ್ತಂತೆ ಅಲ್ಲ ಇತ್ತು. ಈದ್ ಮಿಲಾದ್ ಹಿನ್ನೆಲೆ ಕಟೌಟ್ ಅಲ್ಲಿ ಹಮಾಸ್ ಉಗ್ರರ ಲೀಡರ್ ಆ ಭಾವಚಿತ್ರವನ್ನು ಅಳವಡಿಕೆ ಮಾಡಲಾಗಿದೆ. ಬಾಗಲಕೋಟೆ ಪಂಕ ಮಸೀದಿಯಲ್ಲಿನ ಕಟೌಟ್ ಅಲ್ಲಿ ಹಮಾಸ್ ಲೀಡರ್ಗಳ ಭಾವಚಿತ್ರವನ್ನು ಅಳವಡಿಕೆ ಮಾಡಲಾಗಿದೆ. ಹಮಾಸ್ ಲೀಡರ್ಗಳ ಆ ಭುಜದ ಮೇಲೆ ಪ್ಯಾಲೆಸ್ತೇನ್ ಧ್ವಜ ಇರುವಂಥ ಭಾವಚಿತ್ರವನ್ನು ಹಾಕಿರುವಂಥ ಕಿಡಿಗೇಡಿಗಳು ಇವು. ಆ ಒಂದು ವಿಷಯ ಗೊತ್ತಾಗ್ತಾ ಇದ್ದಂಗೆ ಆ ಭುಜದ ಮೇಲಿನ ಪ್ಯಾಲೆಸ್ತೇನ್ ಧ್ವಜದ ಮೇಲೆ ಹಸಿರು ಬಟ್ಟೆಯನ್ನು ಹಾಕಿ ಅಂದರೆ ಅದನ್ನು ಅಂಟಿಸಿ ಮರೀಚಿಕೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸ್ಟೇಟಸ್ ಕೂಡ ಹಾಕಿದ್ರು ಕಿಡಿಗೇಡಿಗಳು. ಅದನ್ನು ನೋಡ್ತಾ ಇದ್ರಿ. ಕಿಡಿಗೇಡಿಗಳ ಕೃತ್ಯಕ್ಕೆ ಹಿಂದೂ ಪರ ಸಂಘಟನೆಗಳಿಂದ ಖಂಡನೆ ವ್ಯಕ್ತವಾಗ್ತಾ ಇದೆ. ಕಿಡಿಗೇಡಿಗಳ ವಿರುದ್ಧ ಈಗ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬಾಗಲಕೋಟೆ ನಗರ ಠಾಣಾ ಎದುರು ಈಗ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನು ಹೇಳಬೇಕು ಇಂಥ ನೀಚರಿಗೆ ಅಂತ. ಇಲ್ಲೇ ಬದುಕ್ತಾರೆ, ಇಲ್ಲೇ ಜೀವಿಸ್ತಾರೆ, ಎಲ್ಲವೂ ಇಲ್ಲಿಂದ ಇರಬೇಕು. ಆದರೆ ಯಾವುದೋ ದೇಶದ ಬಾವುಟವನ್ನು ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಈ ಭಾರತ ದೇಶದಲ್ಲಿ ಮೊನ್ನೆ ಮದ್ದೂರಿನಲ್ಲಿ ಆಗತ್ತೆ, ಮಸೀದಿಯಲ್ಲಿ ಮುಂದೆ ಬರಬಾರ್ದು ಗಣೇಶನ ಮೆರವಣಿಗೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗತ್ತೆ. ಹಿಂಸಾತ್ಮಕ ಅದು ತಿರುಗತ್ತೆ. ಆಮೇಲೆ ಹಿಂದೂಗಳ ತಾಕತ್ತು ಏನು ಅನ್ನೋದನ್ನು ನಿನ್ನೆ ತೋರಿಸಿದ್ರು. ಅಲ್ಲಿ ಮಸೀದಿ ಮುಂಭಾಗದಲ್ಲೇ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯಲ್ಲಿ ದಮ್ಮಿದ್ರೆ ಮುಟ್ಟು ಬನ್ನಿ ಅಂತ. ಬಟ್ ಇಲ್ಲಿ ಏನು ನಡೀತಾ ಇದೆ ಬಾಗಲಕೋಟೆ? ಹಮಾಸ್ ಉಗ್ರರ ಬಾವುಟವನ್ನು ಹಾಕಿರುವಂಥದ್ದು ಬ್ಯಾನರಲ್ಲಿ, ಆ ಕಟೌಟಲ್ಲಿ ಪ್ಯಾಲೆಸ್ತೇನ್ ಧ್ವಜದ ಮೇಲೆ ಹಸಿರು ಬಟ್ಟೆಯನ್ನು ಹಾಕಿ ಅದನ್ನು ಮರೀಚಿಕೆ ಮಾಡುವಂಥ ಕೆಲಸವನ್ನು ಆಮೇಲೆ ಮಾಡಿದ್ರು ಗೊತ್ತಾದ ನಂತರ. ಈಗ ಹಿಂದೂ ಪರ ಕಾರ್ಯಕರ್ತರು ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ. ಇಂಥ ಕಿಡಿಗೇಡಿಗಳಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂಥೇಳಿ ಏನು ಬೇಕಾದರೂ ಮಾಡಬಹುದಾ? ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು, ಅನುಮಾನಗಳು ಸಹಜವಾಗಿರುತ್ತೆ. ದೇಶದ್ರೋಹಿಗಳಿಗೆ ಪ್ಯಾಲೆಸ್ತೇನ್ ಧ್ವಜ ಹಾರಿಸುವ ದೇಶದ್ರೋಹಿಗಳಿಗೆ